ನಮ್ಮ ಬಾನುಲಿ ಕೇಳುಗರೆಲ್ಲರಿಗೂ ಕೂಡ ವಚನ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನಾವಿವತ್ತು ಜಗಜ್ಯೋತಿ ಬಸವಣ್ಣನವರ ವಚನಗಳ ಕುರಿತಾಗಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಗೌರಿ ಪ್ರಸನ್ನ ಅವರು ಬಸವಣ್ಣನವರು ಲಿಂಗ ಸಮಾನತೆಗೆ ಹೇಗೆಲ್ಲ ಅವಕಾಶವನ್ನ ಮಾಡಿಕೊಟ್ಟಿದ್ರು ಎಂಬುದರ ಕುರಿತಾಗಿ ಅವರ ವಚನಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಬಸವಣ್ಣನವರ ಲಿಂಗ ಸಮಾನತೆ ಕುರಿತಾದಂತಹ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ? ಎಲ್ಲರಿಗೂ ಶರಣಾರ್ಥಿಗಳು. ಬಸವಣ್ಣನವರ ಒಂದು ವಚನ ಲಿಂಗ ಸಮಾನತೆಯನ್ನ ಕುರಿತಂತ ಒಂದಷ್ಟು ವಚನಗಳನ್ನ ನೋಡೋಣ. ವಿಷಯವೆಂಬ ಹಸುರನಿನ್ನ ಮುಂದೆ ತಂದು ಪಸರಿಸಿದೆಯಯ್ಯ, ಪಶುವೇನ ಬಲ್ಲದು ಹಸುರೆಂದೆಳಿಸುವುದು, ವಿಷಯ ರಹಿತನ ಮಾಡಿ ಭಕ್ತಿ ರಸವ ದಣಿಯೇ ಮೇಯಿಸಿ ಸುಬುದ್ಧಿ ಎಂಬ ಉದಕವನ್ನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಪ್ರಾರ್ಥನೆ. ಮಾನವರೆಲ್ಲರೂ ಒಂದರ್ಥದಲ್ಲಿ ಪಶುಗಳಿದ್ದ ಹಾಗೆ, ಪಶು ತನ್ನ ಹಸಿವೆಯನ್ನ ಹಿಂಗಿಸಿಕೊಳ್ಳಲು ಹಸಿರು ಕಂಡಲ್ಲಿ ಬಾಯಿಯನ್ನ ಹಾಕುವುದು, ಮೇಯುವುದು ಸಹಜ. ಅದು ಯಾರ ಹೊಲ, ಈ ಹೊಲದ ಒಡೆಯ ಯಾರು ಎಂದು ಪಶು ಯೋಚನೆಯನ್ನ ಮಾಡುವುದೇ ಇಲ್ಲ. ಆಗ ಹೊಲದ ಮಾಲೀಕ ಇದು ಯಾರ ಹಸು ಎಂದು ಅದರ ಮಾಲೀಕನನ್ನ ಬೈತಾನೆ, ಹಸುವಿಗೆ ಏಟು ಕೊಡ್ತಾನೆ. ಅದರಂತೆ ನಾನೂ ಸಹ ಒಂದು ಹಸಿವಿನೋಪಾದಿಯಲ್ಲಿರುವೆ, ನನ್ನನ್ನು ವಿಷಯ ರಹಿತನ ಮಾಡಿ ಭಕ್ತಿ ರಸವನ್ನ ತೃಪ್ತಿಯಾಗುವಂತೆ ಕುಡಿಸಿ ಸುಬುದ್ಧಿ ಎನ್ನುವ ನೀರನ್ನೆರೆದು ಸಲಹು ಎಂದು ಶಿವನಲ್ಲಿ ಕೇಳುವವರು ಬಸವಣ್ಣನವರು. ಇವತ್ತು ನಾವು ಸಹ ನಮ್ಮ ಅಂತರಂಗದಲ್ಲಿ ಈ ರೀತಿಯ ಪ್ರಾರ್ಥನೆಯನ್ನ ಮಾಡಬೇಕಾಗಿದೆ. ಇಂತಹ ಪ್ರಾರ್ಥನೆಯ ಮೂಲಕ ವ್ಯಕ್ತಿಗತ ಬದುಕಿನ ಕಳಂಕಗಳನ್ನು ಕಳೆದುಕೊಂಡಾಗ ವ್ಯಕ್ತಿ ಶಕ್ತಿಯ ಪಡೆದುಕೊಳ್ಳಲು ಸಾಧ್ಯ. ಶಕ್ತಿ ಬರುವುದು ಪುಷ್ಟಿದಾಯಕ ಆಹಾರ ಸ್ವೀಕರಿಸುವುದರಿಂದ ಮಾತ್ರ ಅಲ್ಲ, ಹೆಚ್ಚು ಸಂಪತ್ತನ್ನ ಸಂಪಾದನೆ ಮಾಡುವುದರಿಂದನೂ ಅಲ್ಲ, ಮನೆ ಕಟ್ಟುವುದರಿಂದನೂ ಅಲ್ಲ, ಯೋಗಾಸನ ಮಾಡುವುದರಿಂದನೂ ಕೂಡ ಅಲ್ಲ. ನಿಜವಾದ ಶಕ್ತಿ ಬರುವುದು ವ್ಯಕ್ತಿ ತನ್ನೊಳಗೆ ತಾನು ನೋಡಿಕೊಂಡು ತನ್ನ ಅವಗುಣಗಳನ್ನು ತಿದ್ದಿಕೊಳ್ಳುತ್ತಾ ಹೋದಾಗ. ಆಗ ಲಿಂಗ ಸಮಾನತೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎನ್ನುವುದು ಬಸವಣ್ಣನವರ ಈ ವಚನದಲ್ಲಿ ನೋಡ್ತೇವೆ. ಇಂದು ಸಹ ಹೆಣ್ಣು ಗಂಡು ಎನ್ನುವ ಲಿಂಗ ಅಸಮಾನತೆ, ಹಿಂದುಳಿದವ ಮುಂದುವರಿದವ ಎನ್ನುವ ಜಾತಿ ತಾರತಮ್ಯವ, ಇವನು ಬಡವ ಇವನು ಶ್ರೀಮಂತ ಎನ್ನುವ ಆರ್ಥಿಕ ಸಮಾನತೆಗಳು ಇವೆ. ಅಂತರಂಗದ ಆಳಕ್ಕೆ ಇಳಿದಾಗ ಈ ಬಾಹ್ಯ ಅಸಮಾನತೆಗಳು ಮಂಜಿನಂತೆ ಕರಗಿ ಹೋಗುವ ಸಾಧ್ಯತೆಗಳು ಇರುವುದನ್ನ ನಾವು ನೋಡ್ತೇವೆ. ಬಸವಣ್ಣನವರು ಲಿಂಗ ಅಸಮಾನತೆಯನ್ನ ಕೇವಲ ವ್ಯಕ್ತಿಗಳು ಹೊರ ನೋಟದಿಂದ ಮಾತ್ರ ಗುರುತಿಸೋದಲ್ಲ, ವ್ಯಕ್ತಿಯ ಅಂತರಂಗದಿಂದಲೇ ಬರಬೇಕು ಎಂಬುದನ್ನ ಅವರ ವಚನಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಎಂಬುದನ್ನ ಶ್ರೀಯುತ ಗೌರಿ ಪ್ರಸನ್ನ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಬಸವಣ್ಣನವರ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ, ಕೇಳುವ. ಆದ್ಯ ವಚನಕಾರರ ಒಂದು ಪ್ರತೀತಿ ಇರುವ ದಾಸಿಮಯ್ಯನವರ ಲಿಂಗ ಸಮಾನತೆಯನ್ನ ಕುರಿತು ಹೇಳುವ ಒಂದು ವಚನವನ್ನ ನಾವು ಗಮನಿಸಬಹುದು. ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ನಡುವೆ ಸುಳಿವಾತ್ಮನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾಣರಾಮನಾಥ ಅಂತೇಳಿ ಹೇಳ್ತಾರೆ. ಅಂದರೆ ಬಾಹ್ಯ ನೋಟದಿಂದ ಒಬ್ಬರನ್ನ ಹೆಣ್ಣೆಂದು ಮತ್ತೊಬ್ಬರನ್ನ ಗಂಡೆಂದು ನಾವು ಗುರುತಿಸಬಹುದೇ ಹೊರತು ಅವರಿಬ್ಬರೊಳಗೆ ಇರುವ ಚೈತನ್ಯ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಎನ್ನುವ ಎಚ್ಚರ ಬಂದರೆ ಕಾಮನೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯ. ಆಗ ಒಬ್ಬ ಮಹಿಳೆ ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಗೆಳತಿಯಾಗಿ ನಾವು ಕಾಣಬಹುದು. ಶರಣರು ಹೆಣ್ಣನ್ನ ಹಾಗೆ ನೋಡಿದಂಥವರು. ಶರಣರ ದೃಷ್ಟಿಯಲ್ಲಿ ಹೆಣ್ಣಿರಲಿ ಗಂಡಿರಲಿ ಅವರು ಸತಿಯಾಗಬೇಕು. ಅಂದರೆ ಭೂಮಿ ಮೇಲಿರುವ ಎಲ್ಲ ಮಾನವರು ಸತಿಯಾಗಬೇಕು. ಅಂದರೆ ಅದನ್ನೇ ಅಕ್ಕ ಮಹಾದೇವಿ ಶರಣ ಸತಿ ಲಿಂಗ ಪತಿ ಎಂದು ಹೇಳಿದ್ದು.
ಆಧ್ಯಾತ್ಮಿಕ ನೆಲೆಯಲ್ಲಿ ಹೆಣ್ಣು ಗಂಡು ಎನ್ನುವ ಅಂತರವೇ ಇಲ್ಲ. ಅವರಿಬ್ಬರು ಪರಮಾತ್ಮನೆಂಬ ಪತಿಗೆ ಸತಿಯರಾಗಿ ನಡೆದುಕೊಳ್ಳಬೇಕು. ಈ ಸತಿ ಪತಿ ಭಾವ ಮನದಾಳದಲ್ಲಿ ಮನೆ ಮಾಡಿದಾಗ ಹೆಣ್ಣು ಗಂಡು ಎನ್ನುವ ತಾರತಮ್ಯವೇ ಹೊರಟು ಹೋಗುವುದು, ಸಮಾನತೆ ನೆಲೆಗೊಳ್ಳುವುದು. ಈ ಸಮಾನತೆಗೆ ಸಂಸ್ಕಾರ ಬೇಕು. ಸಂಸ್ಕಾರ ಮನೆ ಮಠ ಸಮಾಜದಿಂದ ದೊರೆಯುತ್ತದೆಯೇ? ಇಲ್ಲ. ಅದಕ್ಕೆ ಕಾರಣ ಆಂತರಿಕವಾಗಿ ಮಾನವನ ಹೊಟ್ಟೆಯಲ್ಲಿರುವ ಹೊಟ್ಟೆಯ ಕಿಚ್ಚು, ನಾನು ಎನ್ನುವ ಅಹಂಕಾರ. ಅದನ್ನೇ ಬಸವಣ್ಣನವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆನೆನ್ನದಿರ ಲಿಂಗಕ್ಕೆ ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ನಾನು ಮಾಡಿದೆ, ನಾನೇ ಮಾಡಿದ್ದು ಎನ್ನುವ ಈ ಅಹಂಕಾರ ತೊರೆದಾಗಲೇ ಶಿವನ ಸಾಕ್ಷಾತ್ಕಾರ ಸಾಧ್ಯ. ನಾನು ಎನ್ನುವ ಅಹಂಕಾರ ತೊಲಗದಿದ್ದರೆ ಶಿವ ನಮ್ಮಲ್ಲಿ ನೆಲೆಗೊಳ್ಳುವುದಿಲ್ಲ. ನಾವು ನಿತ್ಯ ಶಿವನ ಗುಡಿಗೆ ಹೋಗಿ ಬರ್ತೇವೆ ಎನ್ನುವುದು ಅಲ್ಲಿ ಶಿವ ಇಲ್ಲ. ಅಲ್ಲಿರುವುದು ಕೇವಲ ಜಡ ಪ್ರತಿಮೆ ಎನ್ನುವುದನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಅಂದರೆ ಶಿವನಿರುವುದು ಚೈತನ್ಯ ರೂಪದಲ್ಲೇ ಹೊರತು ಅವನು ನಮ್ಮೊಳಗೆ ಇದ್ದಾನೆ. ಒಳಗೆ ಶಿವ ಇಲ್ಲ ಎಂದರೆ ಆತ ಹೊರಗೂ ಇರಲು ಸಾಧ್ಯವಿಲ್ಲ. ಒಳಗೆ ಶಿವ ಇದ್ದಾಗ ಮಾತ್ರ ಲಿಂಗ ತಾರತಮ್ಯ, ಅಸಮಾನತೆ ತನ್ನಷ್ಟಕ್ಕೆ ತಾನೇ ಮರೆಯಾಗ್ತದೆ. ಇದು ಪಾರಮಾರ್ಥಿಕ ದೃಷ್ಟಿಯಿಂದ ಭಗವಂತ ಪ್ರತಿಯೊಬ್ಬರಿಗೂ ಒಂದೇ ತೆರನಾದ ಬುದ್ಧಿಯನ್ನು ಕರುಣಿಸಿದ್ದಾನೆ. ಬಸವಣ್ಣನವರಿಗೆ ಒಂದು ಬುದ್ಧಿ ಕೊಟ್ಟಿದ್ದಾನೆ, ನನಗೊಂದು ಬುದ್ಧಿ, ನಿಮಗೊಂದು ಬುದ್ಧಿಯನ್ನು ಕರುಣಿಸಲು ಸಾಧ್ಯವಿಲ್ಲ. ಎಲ್ಲರಿಗೂ ಕೊಟ್ಟಿರುವುದು ಒಂದೇ ಬುದ್ಧಿಯನ್ನು. ಬಸವಣ್ಣನವರು, ಜೇಡರ ದಾಸಿಮಯ್ಯ, ಅಕ್ಕ ಮಹಾದೇವಿ ಇವರೆಲ್ಲರೂ ಕೂಡ ಸಮಾಜದಲ್ಲಿರುವಂತಹ ಎಲ್ಲರೂ ಸಮಾನರು. ಇಲ್ಲಿ ಗಂಡು ಹೆಣ್ಣು ಎಂಬ ಭೇದ ಇಲ್ಲ. ಶಿವನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಅದನ್ನೇ ನಾವು ಕೂಡ ಪಾಲಿಸಬೇಕು ಎಂಬುದನ್ನ ಶಿವಶರಣರು ಎಲ್ಲರೂ ಪಾಲಿಸ್ಕೊಂಡು ಬಂದವರು. ಅಂತಹ ವಿಚಾರಗಳನ್ನ ಗೌರಿ ಪ್ರಸನ್ನ ಅವರು ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ, ಕೇಳು. ಬಸವಣ್ಣನವರು ಅದನ್ನೇ ಹೇಳ್ತಾರೆ. ಇನ್ನೊಂದು ಕಡೆ ಶಿರಹೊನ್ನ ಕಳಸ ಎನ್ನುವುದನ್ನು ಬಸವಣ್ಣನವರ ಸಂದೇಶ. ಅಂದರೆ ಎಲ್ಲರ ತಲೆಯಲ್ಲೂ ಒಂದೇ ರೀತಿಯ ಮಿದುಳು ಇದೆ. ಅದನ್ನು ನಾವು ಸರಿಯಾಗಿ ಬಳಕೆ ಮಾಡಿಕೊಂಡರೆ ಬಸವಣ್ಣ, ಅಕ್ಕ ಮಹಾದೇವಿ ಅಲ್ಲಮರಾಗಲು ಸಾಧ್ಯವಾಗ್ತದೆ. ಆದರೆ ಆ ಪ್ರಯತ್ನವೇ ನಡೀತಿಲ್ಲ. ಅಂದರೆ ಕಾರಣ ವ್ಯಕ್ತಿ ಬಹುತೇಕ ಬಹಿರ್ಮುಖಿಯಾಗಿರುವುದು. ಬಹಿರ್ಮುಖಿಯಾಗುವುದು ಬೇಡವೆಂದಲ್ಲ, ಅಂತರ್ಮುಖಿಯಾಗದೆ ಕೇವಲ ಬಹಿರ್ಮುಖಿಯಾದರೆ ವ್ಯಕ್ತಿ ಏನೆಲ್ಲ ದುಷ್ಟ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವವನು. ತನ್ನ ಬುದ್ಧಿಯನ್ನು ತಾನೇ ಹಾಳು ಮಾಡಿಕೊಂಡು ಒಂದು ಸಗಣಿಯ ಹುಳದಂತೆ ಆ ದಿನನೇ ಹುಟ್ಟಿ ಸತ್ತು ಹೋಗುವ ಪರಿಸ್ಥಿತಿ ತಂದುಕೊಳ್ತಾನೆ ತನಗೆ ತಾನೇ. ವ್ಯಕ್ತಿ ಸಗಣಿಯ ಹುಳದಂತೆ ಸಾಯಬಾರದು ಎಂದರೆ ಬಹಿರ್ಮುಖ ಮತ್ತು ಅಂತರ್ಮುಖದ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು. ಆಗ ಹೆಣ್ಣು ಗಂಡು ಎನ್ನುವ ಅಂತರವೇ ಇರುವುದಿಲ್ಲ. ಅಕ್ಕ ತನ್ನ ಅನೇಕ ವಚನಗಳಲ್ಲಿ ಮಾಯೆಯ ಬಗ್ಗೆ ಹೇಳಿರುವುದನ್ನು ನಾವು ನೋಡ್ತೇವೆ. ಒಂದು ವಚನದಲ್ಲಿ ಹೀಗೆ ಹೇಳ್ತಾಳೆ ಅಕ್ಕ, ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವ ಕಾಡುವುದು, ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನವಾಗಿ ಕಾಡುವುದು, ಲೋಕವೆಂಬ ಮಾಯೆಗೆ ಶರಣ ಚಾರಿತ್ರ್ಯ ಮರುಳಾಗಿ ತೋರುವುದು, ಚನ್ನ ಮಲ್ಲಿಕಾರ್ಜುನ ನೊಲಿದ ಶರಣಂಗೆ ಮಾಯೆಯಿಲ್ಲ ಮರುಹಿಲ್ಲ ಅಭಿಮಾನವೂ ಇಲ್ಲ ಅಂತ ಹೇಳ್ತಾಳೆ. ಅಂದರೆ ಬಹುತೇಕ ಜನರು ಹೆಣ್ಣು ಎಂದರೆ ಮಾಯೆ, ಮೋಹಿನಿ, ಪುರುಷನ ಬದುಕನ್ನೇ ಕಿತ್ತುಕೊಳ್ಳುವಂಥವಳು, ಆಕೆ ರಾಕ್ಷಸಿ ಎಂದೆಲ್ಲ ಭಾವಿಸಿರುವುದನ್ನು ನಾವು ನೋಡ್ತೇವೆ. ಅದಕ್ಕೆ ಅಕ್ಕ ಹೇಳುವುದು, ಪುರುಷನ ದೃಷ್ಟಿಯಲ್ಲಿ ಹೆಣ್ಣು ಮಾಯೆ, ಆದರೆ ಹೆಣ್ಣಿನ ದೃಷ್ಟಿಯಲ್ಲಿ ಪುರುಷನೂ ಮಾಯೆಯಾಗಿ ಅವಳನ್ನು ಕಾಡುವನು. ಶರಣರಿಗೆ ಮಾತ್ರ ಇಂಥ ಮಾಯೆ ಎನ್ನುವ ಭಾವ ಇಲ್ಲವೇ ಇಲ್ಲ. ಬದಲಾಗಿ ಇಬ್ಬರೂ ಶಿವನ ಮಕ್ಕಳು, ಇಬ್ಬರಲ್ಲೂ ಶಿವನಿದ್ದಾನೆ. ಹಾಗಾಗಿ ಶಿವನೊಲಿದವರಿಗೆ ಮಾಯೆ ಮರವು ಅಭಿಮಾನವಿಲ್ಲ ಎನ್ನುವ ಅರಿವನ್ನು ಮೂಡಿಸ್ತಾಳೆ ಅಕ್ಕ. ಈ ನೆಲೆಯಲ್ಲಿ ಅನುಭವ ಮಂಟಪದಲ್ಲಿ ಅಪರೂಪದ ಚರ್ಚೆ ನಡೆಯುವುದನ್ನು ಮಹಾದೇವಿಯಕ್ಕ ಕೌಶಿಕನನ್ನ ತೊರೆದು ಅನುಭವ ಮಂಟಪಕ್ಕೆ ಸದಸ್ಯಳಾಗಲು ಬಂದಾಗ ಮಹಾಜ್ಞಾನಿ ಅನುಭಾವಿ ಅಲ್ಲಮ ಪ್ರಭುದೇವರು ಕೇಳುವ ಪ್ರಶ್ನೆಗಳಿಗೆ ಆಕೆ ಆ ತಾಯಿ ಎಂಥ ದಿಟ್ಟ ಉತ್ತರವನ್ನು ನೀಡಿದ್ದಳು ಎನ್ನುವುದನ್ನು ನೀವು ನೋಡಬಹುದು ಮುಂದಿನ ವಚನಗಳಲ್ಲಿ. ಮತ್ತೊಮ್ಮೆ ಎಲ್ಲರಿಗೂ ಗೌರವದ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನವರ ವಚನ, ದಾಸಿಮಯ್ಯ ಅವರ ವಚನ, ಅಕ್ಕ ಮಹಾದೇವಿಯವರ ವಚನಗಳಲ್ಲಿ
ಲಿಂಗ ಸಮಾನತೆಯ ಕುರಿತಾಗಿ, ಹಾಗೆ ವ್ಯಕ್ತಿ ಬಹಿರ್ಮುಖಿಯಾಗಿ ಅಂತರ್ಮುಖಿಯಾಗಿ ಹೇಗೆಲ್ಲ ಸಮಾನವಾಗಿ ಕಾಣಬೇಕು ಎಂಬುದನ್ನ ವಚನಗಳಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ, ಈ ಎಲ್ಲ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಗೌರಿ ಪ್ರಸನ್ನ ಅವರು ಭಾಗವಹಿಸಿ ವಚನ ಸಾಹಿತ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನಕಾರರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ. ಹೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.